ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕ್ವಾಲಿಟಿಯಲ್ಲಿ ನಮಗೆ ಎಕ್ಸ್ಟೆನ್ಷನ್ ಬಾಕ್ಸ್ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿದುಕೊಳ್ಳುವ. ಎಕ್ಸ್ಟೆನ್ಷನ್ ಬಾಕ್ಸ್ ರೆಡಿ ಮಾಡಲಿಕ್ಕೆ ನಮಗೊಂದು ಸ್ಕ್ರೂ ಡ್ರೈವರ್, ಮತ್ತೊಂದು ಕಾಂಬಿನೇಷನ್ ಪ್ಲೇಯರ್, ಇದು 3 ಕೋರ್ ವೈರ್ ತಗೊಂಡಿದ್ದೇನೆ. ಅಂದರೆ ಇದರಲ್ಲಿ 3 ವೈರ್ ಇದೆ. ನಮಗೆ ಎಷ್ಟು ಮೀಟ್ರ್ ಉದ್ದ ಬೇಕು ಅಷ್ಟಕ್ಕೆ ನಾವು ಪರ್ಚೇಸ್ ಮಾಡ್ಬೋದು. ನಂತರ ಒಂದು ಬಾಕ್ಸ್ ತಗೊಂಡಿದ್ದೇನೆ, ಸ್ವಿಚ್ ಬಾಕ್ಸ್. ಈ ಥರದ ಬಾಕ್ಸ್ ತಗೊಂಡ್ರೆ ನೋಡಿ, ಇಲ್ಲಿ ಹಿಂಬದಿ ಏನು ಓಪನ್ ಇದೆ, ಸ್ವಲ್ಪ ಸೇಫ್ಟಿ ಕಡಿಮೆ. ನಾವೇನಾದರೂ ವುಡ್ ಪೀಸ್ ಅಥವಾ ಬೇರೆ ಏನಾದ್ರು ಮೆಟೀರಿಯಲ್ ಇಟ್ಟು ಕವರು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಈ ಥರದ ಬಾಕ್ಸಲ್ಲಿ ರೆಡಿ ಮಾಡುವ. ನೋಡಿ, ಫುಲ್ ಕವರ್ ಇದೆ ನೋಡಿ. ನಾನು ಇದಕ್ಕೆ ಒಂದು ಸಾಕೆಟ್ ತಗೊಂಡಿದ್ದೇನೆ. ಇದು ಸ್ಕ್ರೂ ಹಾಕಿ ಟೈಟ್ ಮಾಡುವಂಥದ್ದು. ಇದು ಯಾಕೆಂತ ಹೇಳಿದರೆ, ನಾವು ಈ ಸಾಕೆಟ್ ಹಾಳಾದರೆ ನಮಗೆ ಈಸಿಯಾಗಿ ರೀಪ್ಲೇಸ್ಮೆಂಟ್ ಮಾಡ್ಬೋದು. ಅದೇ ರೀತಿ ಸ್ವಿಚ್ಚಿ, ಇದು ಕೂಡ ಸ್ಕ್ರೂ ಹಾಕಿ ಟೈಟ್ ಮಾಡುವಂಥದ್ದು. ಇದು ಕೂಡ ಹಾಳಾದರೆ ನಮಗೆ ರೀಪ್ಲೇಸ್ಮೆಂಟ್ ಮಾಡ್ಬೋದು. ಮತ್ತೊಂದು 3 ಪಿನ್ ಟಾಪ್ ಇದೆ. ನಂತರ ಕನೆಕ್ಷನ್ ಮಾಡಲಿಕ್ಕೆ ವಯರ್. ನಾವೀಗ ಎಕ್ಸ್ಟೆನ್ಷನ್ ಬಾಕ್ಸ್ ರೆಡಿ ಮಾಡುವ. ಈ ಸ್ವಿಚ್ ಬಾಕ್ಸ್ ಕವರಲ್ಲಿ 4 ಸ್ವಿಚ್ ಸೆಟ್ ಮಾಡ್ಬೋದು. ನೋಡಿ, ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಷ್ಟು ಪೀಸ್ ತೆಗೆದ್ರೆ ನಾವಿಲ್ಲಿ 2 ಕಡೆ ಕೊಟ್ಟಿದ್ದಾರೆ ನೋಡಿ. ಇಷ್ಟು ಪೀಸ್ ತೆಗೆದ್ರೆ ನಾವಿಲ್ಲಿ ಸಾಕೆಟ್ ಸೆಟ್ ಮಾಡ್ಬೋದು. ನಾವು ಇದನ್ನು ಕಟ್ ಮಾಡಿ ಇಲ್ಲಿ ಮತ್ತು ಇಲ್ಲಿ ಸಾಕೆಟ್ ಸೆಟ್ ಮಾಡುವ. ಫಸ್ಟಿಗೆ ನಾವು ಸಾಕೆಟ್ ಸೆಟ್ ಮಾಡುವ. ಸ್ವಿಚ್ ಬಾಕ್ಸಿಗೆ ನಾವು ಸ್ವಿಚ್ ಸೆಟ್ ಮಾಡುವಾಗ ನೋಡಿ, ಇದರಲ್ಲಿ ಒಂದು ಏರೋ ಮಾರ್ಕ್ ಇದೆ ಕೆಳಗೆ ನೋಡಿ. ಇದು ಆನ್ ಪೊಸಿಷನ್, ಮೇಲಿದು ಆಫ್ ಪೊಸಿಷನ್. ಅದನ್ನು ನೋಡ್ಕೊಂಡು ನಾವು ಸೆಟ್ ಮಾಡಬೇಕು. ಸ್ವಿಚ್ ಬಾಕ್ಸಿಗೆ ವೈರಿಂಗ್ ಮಾಡುವಾಗ ನಾವು ಸ್ವಿಚ್ಯ ಮೇಲ್ಬದಿಯಿಂದ ನೋಡಿ, ಇಲ್ಲಿ ಸಾಕೆಟಿಗೆ ಎಲ್ ಅಂತ ಬರೆದಿದ್ದಾರೆ. ಇಲ್ಲಿ ಎಲ್, ಇಲ್ಲಿ ಎನ್. ಇದು ಲೈನ್, ಇದು ನ್ಯೂಟ್ರಲ್, ಇದು ಅರ್ತ್. ನಾವು ಸ್ವಿಚ್ಚಿನ ಮೇಲ್ಬದಿಯಿಂದ ಎಲ್ಲಿಗೆ ಕನೆಕ್ಷನ್ ಮಾಡುವ. ಅದೇ ರೀತಿ ಈ ಸ್ವಿಚ್ಚಿನ ಮೇಲ್ಬದಿಯಿಂದ ನೋಡಿ, ಇಲ್ಲಿ ಎಲ್ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ರೆಡ್ ಕಲರ್ ವೈರ್ ಕನೆಕ್ಷನ್ ಮಾಡುವ. ನಂತರ ನಾವು ಸಾಕೆಟಲ್ಲಿ ನೋಡಿ, ಈ ಎನ್ ಪಾಯಿಂಟಿಂದ ಈ ಎನ್ ಪಾಯಿಂಟಿಗೆ ಬ್ಲ್ಯಾಕ್ ಕಲರ್ ವೈರ್ ಕನೆಕ್ಷನ್ ಮಾಡುವ. ಇಲ್ಲಿಂದ ಇಲ್ಲಿಗೆ ಈ ರೀತಿಯಿಂದ ಕನೆಕ್ಷನ್ ಮಾಡುವ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ವೈರ್ ಕನೆಕ್ಷನ್ ಮಾಡುವ. ಇದು ನಮಗೆ ಅರ್ತ್ ಪಾಯಿಂಟಾಗಿ ಸಿಗ್ತದೆ. ನೋಡಿ, ಇಲ್ಲಿ ಅರ್ತ್ ಸಿಂಬಲ್ ಕೊಟ್ಟಿದ್ದಾರೆ. ಇದಕ್ಕೆ ನಾವು ವೈರ್ ಕನೆಕ್ಷನ್ ಮಾಡುವ. ನಂತರ ನಾವು 3 ಕೋರ್ ವೈರ್ನ ಸ್ಕಿನ್ ತೆಗೆಯುವ. ಈ ವೈರನ್ನು ಬಾಕ್ಸ್ ಒಳಗೆ ಹಾಕಲಿಕ್ಕೆ ಒಂದು ಸಣ್ಣೊಂದು ಹೋಲ್ಸ್ ಮಾಡುವ. ಇಲ್ಲಿ ಒಂದು ಹೋಲ್ಸ್ ಮಾಡ್ತೇನೆ. ಈ ಹೋಲ್ಸ್ ಮುಖಾಂತರ ವೈರಿನ ಒಳಗೆ ಹಾಕುವ. ನಂತರ ಇಲ್ಲಿ ಒಂದು ಈ ಥರ ಒಂದು ಸಣ್ಣಕ್ಕೆ ಒಂದು ಗಂಟು ಹಾಕು. ಇದು ಯಾಕೆಂತ ಹೇಳಿದರೆ, ನೆಕ್ಸ್ಟ್ ನಾವು ಸ್ವಿಚ್ ಬೋರ್ಡಿಗೆ ಕನೆಕ್ಷನ್ ಮಾಡಿದ ಮೇಲೆ ಈ ವೈರ್ ನಾವು ಎಲ್ಲರೂ ಈ ಥರ ಎಳೆಯುವಾಗ ಕನೆಕ್ಷನಿಂದ ಕಿತ್ತು ಬರ್ಬೋದು ಅಂತೇಳಿ ಒಂದು ಲಾಕ್ ಟೈಪು ಹಾಕಿದೆವು. ಬಾಕ್ಸ್ ಒಳಗೆ ಹಾಕಿದ ವೈರಲ್ಲಿ ನೋಡಿ, ಈ ರೆಡ್ ಕಲರ್ ವೈರನ್ನು
ಈ ಸ್ವಿಚ್ಯ 2 ಸ್ಕ್ರೂಗೆ ಕನೆಕ್ಷನ್ ಮಾಡುವ. ಸಾಕೆಟಿನ ಎನ್ ಪಾಯಿಂಟಿಗೆ ಕನೆಕ್ಷನ್ ಮಾಡಿದ ಬ್ಲ್ಯಾಕ್ ಕಲರ್ ವಯರ್, ನಂತರ ಕೋರ್ಡ್ ವೈರ್ನ ಬ್ಲ್ಯಾಕ್ ಕಲರ್ ವೈರ್ ಎರಡು ಒಟ್ಟಿಗೆ ಜಾಯಿಂಟ್ ಮಾಡಿ ಇನ್ನೊಂದು ಸಾಕೆಟಿನ ಎನ್ ಪಾಯಿಂಟಿಗೆ ಕನೆಕ್ಷನ್ ಮಾಡುವ. ಗ್ರೀನ್ ವೈರನ್ನು ಅದೇ ರೀತಿ ಕನೆಕ್ಷನ್ ಮಾಡುವ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ. ಸ್ವಿಚ್ ಬಾಕ್ಸಿಗೆ ನಾವೀಗ ಸ್ವಿಚ್ ಪ್ಲೇಟ್ ಸೆಟ್ ಮಾಡುವ. ಸ್ವಿಚ್ ಪ್ಲೇಟ್ ಸೆಟ್ ಮಾಡುವಾಗ ನಾವು ಹಾಕಿದ ಕೋರ್ಡ್ ವೈರ್ ನೋಡಿ, ಈ ಸಾಕೆಟ್ ಇದೆಯಲ್ಲ, ಇದರ ಮೇಲ್ಬದಿಯಿಂದ ಬಂದರೆ ಈ ಥರ, ಈ ಸೈಡಿಂದ ಬಂದರೆ ತುಂಬಾ ಒಳ್ಳೆಯದು. ಬಾಕ್ಸಿನ 4 ಸ್ಕ್ರೂ ಕೂಡ ಟೈಟ್ ಮಾಡುವ. 3 ಪಿನ್ ಟಾಪಲ್ಲಿ ಇಲ್ಲಿ ಎನ್ ಅಂತ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಎಲ್, ಇಲ್ಲಿ ಇ. ಅಂದರೆ ಎನ್ನಿಗೆ ನಾವು ಬ್ಲ್ಯಾಕ್ ಕಲರ್ ವೈರ್ ಕನೆಕ್ಷನ್ ಮಾಡುವ, ಎಲ್ಲಿಗೆ ಕೆಂಪು ಕಲರ್, ಇಗೆ ಗ್ರೀನ್ ಕಲರ್ ಕನೆಕ್ಷನ್ ಮಾಡುವ. 3 ಪಿನ್ ಟಾಪಿಗೆ ಆಗಲೇ ಹೇಳಿದಾಗೆ ಕನೆಕ್ಷನ್ ಮಾಡಿ ಆಯಿತು. ನಂತರ ಇಲ್ಲೊಂದು ಲಾಕ್ ಇದೆ, ಇದು ಯಾಕೆಂತ ಹೇಳಿದರೆ 3 ಪಿನ್ ಟಾಪಿಂದ ವೈರ್ ಎಳೆದು ಬರದಾಗೆ ನಾವು ಅದನ್ನು ಟೈಟ್ ಮಾಡುವ. ಈ ಕವರ್ ಹಾಕಿ ಸ್ಕ್ರೂ ಟೈಟ್ ಮಾಡುವ. ಎಕ್ಸ್ಟೆನ್ಷನ್ ಬಾಕ್ಸ್ ರೆಡಿಯಾಗಿದೆ, ನಾವು ಇದನ್ನು ಟೆಸ್ಟ್ ಮಾಡಿ ನೋಡುವ. ಸಾಕೆಟ್ ಪಾಯಿಂಟಿಗೆ 3 ಪಿನ್ ಪ್ಲಗ್ಗನ್ನು ಕನೆಕ್ಷನ್ ಮಾಡುವ. ಎಕ್ಸ್ಟೆನ್ಷನ್ ಬಾಕ್ಸಿಗೆ ಸಪ್ಲೈ ಬರ್ತಾ ಅಂತ ಚೆಕ್ ಮಾಡುವ. ಟೆಸ್ಟರ್ ಉರಿತಾ ಇದೆ, ನಾವಿನ್ನು ಬಲ್ಬಲ್ಲಿ ಚೆಕ್ ಮಾಡುವ. ಫಸ್ಟ್ ಸಾಕೆಟ್ ಚೆಕ್ ಮಾಡುವ. ಬಲ್ಬ್ ಉರಿತಾ ಇದೆ, ಇದು ಕರೆಕ್ಟ್ ಇದೆ. ಎರಡನೇ ಸಾಕೆಟ್ ಚೆಕ್ ಮಾಡುವ. ಇದು ಕೂಡ ಉರಿತಾ ಇದೆ, ಅಂದರೆ ನಮ್ಮ ಎಕ್ಸ್ಟೆನ್ಷನ್ ಬಾಕ್ಸ್ ವರ್ಕಿಂಗ್ ಇದೆ ಅಂತ ತಿಳಿಬೋದು. ಉಪಯುಕ್ತ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.